Well, my dear students, welcome to my YouTube ಚಾನಲ್ ವೈಸ್ ಅಪ್ ಮೋಟಿವ್ಸ್. ಈ ಒಂದು ವಿಡಿಯೋದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ಈ ಸಬ್ಜೆಕ್ಟಿನ ಕಂಪ್ಲೀಟ್ 25 ಮಾರ್ಕ್ಸ್ಗೆ ನಾನು ಸಾಲ್ವ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದು, ಕೊನೆವರೆಗೂ ನೋಡಿ. ಯಾಕೆಂತ ಹೇಳಿದ್ರೆ ಈಚ್ ಆ್ಯಂಡ್ ಎವ್ರಿ ಕ್ವಶನ್ಸು ನಾನು ಇಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, 25ಗೆ ನೀವು ಪಾಸ್ ಆಗೋದಕ್ಕೆ 13 ಮಾರ್ಕ್ಸನ್ನು ತಗೊಳ್ಳೇಬೇಕು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಸಾಕಷ್ಟು ವಿಡಿಯೋಗಳನ್ನು ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಬಗ್ಗೆ ನಾನು ಹಾಕಿದ್ದೀನಿ, ನೀವು ನೋಡಿದ್ದೀರ. ಈ ಒಂದು ವಿಡಿಯೋನೂ ಕೂಡ ನಿಮಗೇನಾಗುತ್ತೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಅದಕ್ಕೆ ಕಂಪ್ಲೀಟ್ ಈ ಒಂದು ವಿಡಿಯೋನ ನೋಡಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಕ್ವಶನ್ಸ್ಗೆ ಹೋಗೋಣ. ಮೊಟ್ಟ ಮೊದಲ ಕ್ವಶನ್ಸೇ ನಿಮಗೇನಿರುತ್ತೆ ಇಂಗ್ಲೀಷಲ್ಲಿ ಅಂದರೆ ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಇರುತ್ತೆ. ಇಲ್ಲಿ 2 ಪದಗಳನ್ನು ಕೊಡ್ತೇವೆ. ಆ 2 ಪದಗಳನ್ನು ನೀವು ಫೊನೆಟಿಕ್ ಟ್ರಾನ್ಸ್ಕ್ರಿಪ್ಷನ್ಸ್ ಅಂತ ಹೇಳಿದ್ರೆ ಫೊನೆಟಿಕ್ ಸೌಂಡಲ್ಲಿ ನೀವು ಬರೀಬೇಕಾಗುತ್ತೆ. 44 ಸೌಂಡ್ ಇದೆ ಅಂತ ಈಗಾಗಲೇ ನಾನು ಅನೇಕ ಬಾರಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಅದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ, ಅದರ ಲಿಂಕನ್ನು ಕೊಟ್ಟಿರ್ತೀನಿ ಈ ವಿಡಿಯೋದಲ್ಲಿ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಮ್ಯಾನರ್ ಅಂತಕ್ಕಂಥ ಒಂದು ಪದ ಇದೆಯಲ್ಲ, ಅದನ್ನು ನಾವು ಫೊನೆಟಿಕ್ಸ್ನಲ್ಲಿ ಟ್ರಾನ್ಸ್ಕ್ರೈಬ್ ಮಾಡಿದಾಗ ಹೇಗಾಗುತ್ತೆ ನೋಡಿ. ಇದು ಮಾ ಅಂತ ಹೇಳ್ಬಿಟ್ಟು, ಇದು ಹಾಗೆ ಯಾವತ್ತು, ಮ್ಯಾ ಇದು ನಾ, ಇದು ಕೊನೆಯಲ್ಲಿ ನೀವು ಆಗಬೇಕಾದ್ರೆ ಬ್ರಾಕೆಟಲ್ಲಿ ಹಾಕ್ಕೋಬೋದು. ಮ್ಯಾನರ್ ಈ ಥರ ನೀವು ಬರೀಬೇಕಾಗುತ್ತೆ. ಇದಕ್ಕೆ ನಿಮ್ಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಮತ್ತು ಇನ್ನೊಂದಿದೆ ನೋಡಿ, ಕೌ. ಈ ಕೌಗೆ ಕಾ ಸೌಂಡ್ ಇದು, ಮತ್ತು ಇದು ಏನು ಸೌಂಡ್ ಇದೆ, ಇದು ಅವು ಅಂತ ಮೀನಿಂಗ್ ಕೊಡುತ್ತೆ. ಅವು ಮೀನಿಂಗ್ ಕೊಡುತ್ತೆ, ಇದು ಕೌ ಆಗುತ್ತೆ. ಸೊ ಇದಕ್ಕೆ ಹಾಫ್ ಮಾರ್ಕ್ಸ್ ಆಗುತ್ತೆ. ಟೋಟಲ್ ಇದಕ್ಕೆ ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ ವರ್ಡ್ಸ್ಗೆ ನಿಮಗೆ 1 ಅಂಕ ಸಿಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, 1 ಅಂಕ ಸಿಗೋದು. ಹೆಚ್ಚು ಯಾವುದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು ಅದಕ್ಕೆ ಕೊಡಬೇಕಾಗುತ್ತೆ. ಅನಗತ್ಯವಾದಂತಹ ಇಂಪಾರ್ಟೆನ್ಸನ್ನು ಎಲ್ಲ ಪ್ರಶ್ನೆಗಳಿಗೆ ಕೊಡಬೇಡಿ. ಎಷ್ಟು ಬೇಕು ಅಷ್ಟನ್ನು ನೀವು ನೋಡ್ಕೋಬೇಕಾಗತ್ತೆ. ಟೈಮ್ ಏನಾಗಿದೆ, ತುಂಬ ಕಡಿಮೆ ಇದೆ, ಈಗ ಬೇಗ ನೋಡ್ಕೊಂಡು ಹೋಗಬೇಕಾಗತ್ತೆ. ಐಡೆಂಟಿಫೈ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಅದೇ ಕ್ವಶನಲ್ಲಿ ಬಿನಲ್ಲಿ ಇರುತ್ತೆ. ಇಲ್ಲಿ ಫೊನೆಟಿಕ್ಸಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾವು ಆರ್ಡಿನರಿ ಸ್ಪೆಲ್ಲಿಂಗ್ ಅಥವಾ ಸಾಮಾನ್ಯವಾದಂಥ ಸ್ಪೆಲ್ಲಿಂಗಲ್ಲಿ ಬರೀಬೇಕು. ನೋಡಿ, ಇದು ಬ್ಲೂ ಅಂತ ಹೇಳ್ಬಿಟ್ಟು ಇಲ್ಲಿ ಆನ್ಸರ್ ಏನು ಮಾಡಿದ್ದೀನಿ, ಬ್ಲೂ ಮಾಡಿದ್ದೀನಿ. ಇದು ಕ್ಯಾಟ್, ಇಲ್ಲಿ ಆನ್ಸರ್ ಏನು ಮಾಡಿದ್ದೀನಿ, ಕ್ಯಾಟ್ ಮಾಡಿದ್ದೀನಿ. ಸೊ ಹೀಗೆ ನೀವು ಮಾಡಿದಾಗ ಇದಕ್ಕೂ 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಅಂದರೆ ಫೊನೆಟಿಕ್ಸ್ ಬಗ್ಗೆ ನಿಮಗೆ ಎಷ್ಟು ಅಂಕಗಳು ಸಿಗುತ್ತೆ ಅಂತ ಹೇಳಿದ್ರೆ 2 ಅಂಕಗಳು ಸಿಗೋದು. ಅದಕ್ಕೆ ನೀವು ಹೆಚ್ಚು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಯಾಕೆಂತ ಹೇಳಿದ್ರೆ 2 ಮಾರ್ಕ್ಸ್ ಇದೆ. ಇದು 2 ಅಂಕಗಳಿಗೆ ನೀವು ಎಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಷ್ಟನ್ನೇ ಕೊಡಿ. ತುಂಬಾ ಅನಗತ್ಯವಾಗಿ 44 ಸೌಂಡ್ಗಳನ್ನು ಬಾಹೆಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಕ್ಕಂಥದ್ದು ಬೇಕಾಗಿಲ್ಲ. 2 ಅಂಕಗಳಿಗೆ ಕೇಳಿದ್ದಾವೆ, 2 ಅಂಕಗಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀವು ಓದ್ಕೊಳ್ಳಿ. ಯಾಕೆಂದರೆ ಮುಂದೆ ನಿಮಗೆ ಇನ್ನು ಅನೇಕ ವಿಷಯಗಳನ್ನು ಓದೋದಿರುತ್ತೆ. ನೆಕ್ಸ್ಟ್ ನೋಡಿ, ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಿದ್ದು ಸೆಕೆಂಡ್ ಕ್ವಶನಲ್ಲಿ ಸ್ಟೇಟ್ ದ ನಂಬರ್ ಆಫ್ ಸಿಲೆಬಲ್ಸ್. ಇದನ್ನು ಚೆನ್ನಾಗಿ ಓದ್ಕೊಳ್ಳಿ, ಇದರಲ್ಲಿ ಅಂಕಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಇಂಟ್ರೆಸ್ಟಿಂಗ್ ಅಂತಕ್ಕಂಥ ಪದ ಇದೆ, ಅಕಾಡೆಮಿಕ್ ಇದೆ, ಸೀನ್ ಅಂತ ಇದೆ, ಮತ್ತು ಡಾಕ್ಟರ್ ಇದೆ. ಸೊ ಇಲ್ಲಿ ಸ್ಟೇಟ್ ದ ನಂಬರ್ ಆಫ್ ಸಿಲೆಬಲ್ಸ್ ಅಂದರೆ ಎ ಯೂನಿಟ್ ಆಫ್ ಸೌಂಡ್ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಅಂದರೆ 1 ಯೂನಿಟ್ ಆಫ್ ಸೌಂಡ್ಗೆ ನಾವೇ ಅಂತೀವಿ ಸಿಲೆಬಲ್ ಅಂತ ಹೇಳ್ತೀವಿ. ಈ ಇಂಟ್ರೆಸ್ಟಿಂಗಲ್ಲಿ ಎಷ್ಟು ಸಿಲೆಬಲ್ಸ್ ಇದೆ ಅಂತಕ್ಕಂಥದ್ದು ನೀವು ಕೌಂಟ್ ಮಾಡಬೇಕಾಗತ್ತೆ. ನೋಡಿ, ಇಂಟ್ರೆಸ್ಟಿಂಗಲ್ಲಿ ಎಷ್ಟು ಸೌಂಡ್ ಇದೆ ನೋಡಿ. ಇಂಟೆರೆಸ್ಟಿಂಗ್ ಎಷ್ಟಾಯಿತು, 1 2 3 4 4 ಸೌಂಡ್ ಆಯಿತು. ಅದಕ್ಕೆ 4 ಸಿಲೆಬಲ್ಸ್ ಅಂತ ಹೇಳ್ಬಿಟ್ಟು ನೀವು ಬರೀಬೇಕಾಗುತ್ತೆ. ಈ ಥರ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಅದೇ ಥರ ಅಕಾಡೆಮಿಕಲ್ಲಿ ಎಷ್ಟಿದೆ ನೋಡಿ, ಮಿಕ್ ಎಷ್ಟಿದೆ, 4 ಸಿಲೆಬಲ್ಸ್ ಇದೆ, 4 ಬರ್ದಿದ್ದೀನಿ. ಸೀನಲ್ಲಿ ಒಂದೇ ಸಿಲೆಬಲ್ ಇದೆ. ಸೀನ್ ಕಟ್ ಮಾಡೋಕ್ಕೆ ಸೀನ್ ಅಂತ ಹೇಳೋಕ್ಕಾಗಲ್ಲ, ಒಂದೇ ಒಂದು ಸಿಲೆಬಲ್ ಇದೆ, ಅದಕ್ಕೆ 1 ಸಿಲೆಬಲ್ ಅಂತ ನಾನು ಇಲ್ಲಿ ಬರ್ದಿದ್ದೀನಿ. ಅದೇ ಥರ ಡಾಕ್ಟರ್ ನೋಡಿ, ಡಾಕ್ಟರ್ ಎಷ್ಟು ಸಿಲೆಬಲ್ ಇದೆ, 2 ಸಿಲೆಬಲ್ ಇದೆ, 2 ಸಿಲೆಬಲ್ ಅಂತ ಹಾಕಿದ್ದೀನಿ. ಸೊ ಹೀಗೆ ಬರೀಬೇಕಾಗುತ್ತೆ ನೀವು ಆನ್ಸರ್. ಸೊ ಇಲ್ಲಿ ಮೊದಲನೇದು 4 ಸಿಲೆಬಲ್ಲು, ಸೆಕೆಂಡ್ 4 ಸಿಲೆಬಲ್ಲು, ಥರ್ಡ್ 1 ಸಿಲೆಬಲ್ಲು, ಮತ್ತು ಡಾಕ್ಟರ್ 2 ಸಿಲೆಬಲ್ ಇದೆ ಅಂತಕ್ಕಂಥದ್ದು ಬರೀಬೇಕು. ಇದಕ್ಕೆ 2 ಅಂಕ ನಿಮಗೆ ಲಭ್ಯ ಆಗುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮಗೆ ಇಲ್ಲಿ ಅಂಕೆ ಲಭ್ಯ ಆಗೇ ಆಗುತ್ತೆ. ಇದನ್ನು ನೀವು ಚೆನ್ನಾಗಿ ನೋಡಿಕೊಳ್ಳೇಬೇಕಾಗತ್ತೆ. ಯಾಕಂದರೆ ಈಸಿ ಇದೆ, ಇದು ನಿಮಗೆ ಅಂಕಗಳು ಸಿಗೋ ಚಾನ್ಸಸ್ ಇದೆ.
ಆಮೇಲೆ ಒಂದು ಕ್ವಶನ್ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕೇಳ್ತಾನೆ ಅಂತ ಹೇಳಿದ್ದೆ. ವಾಟ್ ಈಸ್ IPA ಅಂತ ಕೇಳಿದಾನೆ ಇಲ್ಲಿ. IPA ಸ್ಟ್ಯಾಂಡ್ಸ್ ಫಾರ್ ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಾಬೆಟ್ ಅಂತ. IPA ಅಂದರೆ ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಾಬೆಟ್. ಇದಕ್ಕೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಯಾವುದಾದ್ರೂ ಒಂದು ಫೊನೆಟಿಕ್ಸ್ ಬಗ್ಗೆ ಆಬ್ಜೆಕ್ಟಿವ್ ಟೈಪ್ ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಂತೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಕೇಳೋ ಸಾಧ್ಯತೆ ಇದೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಲಾಸ್ಟ್ 5 ಇಯರ್ಸ್ ಕ್ವಶನ್ ಪೇಪರ್ನಲ್ಲಿ ಎಲ್ಲ ಪ್ರಶ್ನೆಗಳು ಏನಿದೆ ಅದನ್ನು ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ. ಲಾಸ್ಟ್ 5 ವರ್ಷದ ಕ್ವಶನ್ ಪೇಪರ್ನಲ್ಲಿ 1 ಮಾರ್ಕ್ಸ್ ಆಬ್ಜೆಕ್ಟಿವ್ ಟೈಪ್ ಏನಿದೆ ಅಂತಕ್ಕಂಥ ನೋಡಿಕೊಂಡ್ರೆ ಅದೇ ಏನಾಗುತ್ತೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಲ್ಲಿ ನೀವು ನೋಡ್ಕೋಬೋದು. ಟೋಟಲ್ ಆಗಿ ಇಲ್ಲಿ ಎಷ್ಟಾಗುತ್ತೆ 5 ಅಂಕಗಳು ನಿಮಗೆ ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಂತೆ ಬರುತ್ತೆ. 5ರಲ್ಲಿ 4 ಅಂಕಗಳನ್ನು ನೀವು ತೊಗೊಳ್ಳೇಬೇಕಾಗತ್ತೆ. ಅಟ್ಲೀಸ್ಟ್ 4 ಅಂಕಗಳು ನಿಮಗೆ ಬೇಕಾಗುತ್ತೆ ಪಾಸ್ ಆಗೋದಕ್ಕೆ. ಇಲ್ಲಿ ಒಂದು ಹೆಚ್ಚು ಕಡಿಮೆ ಆದರೂ ಕೂಡ 4 ಅಂಕಗಳು ಬೇಕಾಗುತ್ತೆ. ನೋಡಿ, ಸೆಕೆಂಡ್ ಯೂನಿಟ್ಗೆ ಸಂಬಂಧಪಟ್ಟಂತೆ ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಇದೆ. ಇಲ್ಲಿ ನೀವು ತಪ್ಪು ಮಾಡೋಕ್ಕೆ ಹೋಗಬಾರ್ದು. 1 ಸತಿ ಅಥವಾ 2 ಸತಿ ಪ್ಯಾಸೇಜ್ನ ಓದಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಅರ್ಥ ಆದರೆ ಒಳ್ಳೆಯದು, ಆಗಲಿಲ್ಲ ಅಂದರೆ ಏನು ಸಮಸ್ಯೆ ಇಲ್ಲ. ನೀವು ಕ್ವಶನಿಗೆ ಬಂದುಬಿಡಿ. ನೋಡಿ, ಇಲ್ಲಿ ಕ್ವಶನ್ ಇದೆ, ವಾಟ್ ಡಸ್ ಹನಿ ಕಂಟೈನ್ ಅಂತ ಇದೆ. ನಾನಿಲ್ಲಿ ಪ್ಯಾಸೇಜ್ ಓದಿದೆ ಅಂತ ಅಂದ್ಕೊಳ್ಳೋಣ, ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತ ಅಂದ್ಕೊಳ್ಳೋಣ. ಸ್ಕ್ಯಾನಿಂಗ್ ಟೆಕ್ನಿಕ್ ನೋಡೋಣ. ಇಲ್ಲಿ ಸ್ಕ್ಯಾನಿಂಗ್ ಮಾಡೋಣ ನಾವು. ಹನಿ ಕಂಟೈನ್ ಅಂತಕ್ಕಂಥ ಪದವನ್ನು ಹುಡ್ಕೋಣ. ಹನಿ ಕಂಟೈನ್ ಎಲ್ಲಿದೆ ನೋಡೋಣ. ಹನಿ ಕಂಟೈನ್ ನೋಡಿ, ಕಂಟೈನ್ ಅಂತ ಸಿಕ್ತು. ಇಲ್ಲಿ ಹನಿ ಸಿಕ್ತು. ಇಲ್ಲಿ ಇಟ್ ಅಂದರೆ ಹನಿನೇ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಕಂಟೈನ್ ಸಿಗ್ತಾ. ಇಟ್ ಕಂಟೈನ್ಸ್ ಶುಗರ್, ಪ್ರೋಟೀನ್ಸ್, ಐರನ್ ಆ್ಯಂಡ್ ಕ್ಯಾಲ್ಸಿಯಂ. ಇಷ್ಟು ಬರೋದು ಏನಾಗುತ್ತೆ ನಿಮಗೆ 1 ಅಂಕ ಸಿಗುತ್ತೆ. ಅಂದರೆ ಕ್ವಶನಲ್ಲಿ ಇರ್ತಕ್ಕಂಥ ಪದಗಳನ್ನು ನಾವೇನು ಎಲ್ಲಿ ಹುಡುಕ್ತಾ ಇದ್ದೀವಿ, ಪ್ಯಾಸೇಜಲ್ಲಿ ಹುಡುಕ್ತಾ ಇದ್ದೀವಿ. ಪ್ಯಾಸೇಜ್ ಪ್ಯಾಸೇಜ್ಗೆ ಸಂಬಂಧಪಟ್ಟಂಥ ಒಂದು ಲೈನನ್ನು ಬರೀತಾ ಇದ್ದೀವಿ. ನಮಗೆ ಇಲ್ಲಿ 1 ಅಂಕ ಲಭ್ಯ ಆಯಿತು ಅಂತಕ್ಕಂಥದ್ದು. ಸೆಕೆಂಡ್ ಕ್ವಶನ್ ನೋಡಿ, ಹೌ ಡಸ್ ಬೀಸ್ ಮೇಕ್ ಮನಿ. ನೋಡಿ, ಬೀಸು ಮೇಕು ಹನಿ ಇದು. ಹೌ ಡಸ್ ಬೀಸ್ ಮೇಕ್ ಹನಿ. ಬೀಸ್ ಮೇಕ್ ಹನಿ ಇದನ್ನು ನೋಡೋಣ. ಈ ಪದನ ಹುಡ್ಕೋಣ, ಎಲ್ಲಿದೆ ನೋಡೋಣ. ಹೌ ಡಸ್ ಬೇಡ, ಬೀಸ್ ಮೇಕ್ ಹನಿ. ನೋಡಿ, ಹನಿ ಮೇಕಿಂಗ್ ಸ್ಟಾರ್ಟ್ ಆಯಿತಾ. ಇಲ್ಲಿ ಹನಿ ಬೀಸ್ ಅಂತ ಸ್ಟಾರ್ಟ್ ಆಯಿತು. ಹನಿ ಮೇಕಿಂಗ್ ಅಂತ ಸ್ಟಾರ್ಟ್ ಆಯಿತು. ನಾವೇನು ಮಾಡಬೇಕಾಗುತ್ತೆ ಈಗ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿ ಆ ಸೆಂಟೆನ್ಸ್ ಕಂಪ್ಲೀಟ್ ಆಗೋವರೆಗೂ ನಾವೇನು ಮಾಡೋಣ, ಆನ್ಸರ್ ಮಾಡೋಣ. ನೋಡಿ, ಇಲ್ಲಿ ಮಾಡಿದ್ದೀನಿ. ನೋಡಿ, ಹನಿ ಬೀಸ್ ಸ್ಟಾರ್ಟ್ ದ ಹನಿ ಮೇಕಿಂಗ್ ಪ್ರೋಸೆಸ್ ಬೈ ವಿಸಿಟಿಂಗ್ ಫ್ಲವರ್ಸ್ ಆ್ಯಂಡ್ ಕಲೆಕ್ಟಿಂಗ್ ನೆಕ್ಟರ್. ಸೊ ಇಲ್ಲಿ ನಾನೇನು ಮಾಡಿದೆ, ಈ ಪದಗಳನ್ನು ಪ್ಯಾಸೇಜಲ್ಲಿ ಹುಡುಕಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಆ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಿದೆ. 1 ಅಂಕ ನಮಗೆ ಲಭ್ಯ ಆಯಿತು ಅಂತಕ್ಕಂಥದ್ದು. ನೆಕ್ಸ್ಟ್ ಟ್ರೂ ಫಾಲ್ಸ್ ಕ್ವಶನ್ ಕೇಳಿದ್ದಾನೆ. ನೋಡಿ, ಇಲ್ಲಿ ಟ್ರೂನ ಫಾಲ್ಸ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅದು ನಿಜಾನ ಸುಳ್ಳ ಅಂತ ಹೇಳ್ಬಿಟ್ಟು. ವಿ ಕ್ಯಾನ್ ಡೈಜೆಸ್ಟ್ ಹನಿ ವೆರಿ ಈಸಿಲಿ. ಈ ಪದ ಇದೆಯಾ, ಈ ಸೆಂಟೆನ್ಸ್ ಇದೆಯಾ ಇಲ್ಲ ಅಂತಕ್ಕಂಥದ್ದು ನೋಡಬೇಕು ನಾವು ಅಲ್ಲಿ ಪ್ಯಾಸೇಜಲ್ಲಿ. ಅದಿದ್ದರೆ ಟ್ರೂ, ಇಲ್ಲ ಅಂತ ಹೇಳಿದ್ರೆ ಫಾಲ್ಸ್ ಅಂತ ಹೇಳ್ಬಿಟ್ಟು. ವಿ ಕ್ಯಾನ್ ಡೈಜೆಸ್ಟ್ ಎಲ್ಲಿದೆ ನೋಡಿ, ಇಲ್ಲಿದೆ. ವಿ ಕ್ಯಾನ್ ಡೈಜೆಸ್ಟ್ ಹನಿ ವೆರಿ ಈಸಿಲಿ ಇದೆ ನೋಡಿ. ಸೊ ಆ ಒಂದು ಸೆಂಟೆನ್ಸ್ ಇದೆ. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಇದನ್ನು ಟ್ರೂ ಅಂತ ಆಗಬೇಕು. ನೋಡಿ, ಟ್ರೂ ಅಂತ ಆಗದೆ. ಟ್ರೂನ ಫಾಲ್ಸ್ ಕೇಳಿದ್ದಾನೆ, ಟ್ರೂ ಅಂತ ಆಗದೆ. ಇದಕ್ಕೂ ಏನಾಗುತ್ತೆ, 1 ಅಂಕ ಲಭ್ಯ ಆಗುತ್ತೆ. ಟೋಟಲ್ ಇದಕ್ಕೆ 3 ಮಾರ್ಕ್ಸ್ ನಿಮಗೆ ಬರುತ್ತೆ. ಪ್ಯಾಸೇಜಲ್ಲಿ ನೀವು ಮಾರ್ಕ್ಸ್ನ ಕಳ್ಕೋಬಾರ್ದು. ಮತ್ತು ನೋಡಿ, ಪ್ಯಾಸೇಜ್ 2 ಅಂದರೆ ಕ್ವಶನ್ ನಂಬರ್ 5ನಲ್ಲಿ 2ನೇ ಪ್ಯಾಸೇಜ್ ಬರುತ್ತೆ. ಸೇಮ್ ಅದೇ ಟೈಪ್ ಇರುತ್ತೆ 3 ಕ್ವಶನ್ಗೆ. ನೋಡಿ, ಇದು ಕೂಡ ಓದಿ, ಒನ್ಸ್ ಆರ್ ಟ್ವೈಸ್ ಓದಿ. ಅರ್ಥ ಆದರೆ ವೆಲ್ ಆ್ಯಂಡ್ ಗುಡ್, ಆಗಲಿಲ್ಲ ಅದನ್ನು ನಥಿಂಗ್ ಬ್ಯಾಡ್, ಏನು ಕೆಟ್ಟದೇನಿಲ್ಲ. ಇಲ್ಲಿ ಏನು ಮಾಡಬೇಕು, ಕ್ವಶನ್ಸ್ ನೋಡ್ಕೊಳ್ಳಿ. ವೇರ್ ವಾಸ್ ದ 1992 ಒಲಿಂಪಿಕ್ ಹೆಲ್ಡ್ ಅಂತ ಇದೆ. 1992 ಮತ್ತಿಗೆ ಸಂಬಂಧಪಟ್ಟದ್ದು ಎಲ್ಲಿ ನಡೀತು ಅಂತ. ವೇರ್ ಅಂದರೆ ಎಲ್ಲಿ ಅಂತ, ಅಷ್ಟೊಂದು ಗೊತ್ತಾಗುತ್ತೆ ನಿಮಗೆ. 1992 ಒಲಿಂಪಿಕ್ ಎಲ್ಲಿ ನಡೀತು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಹುಡುಕೋಣ. ನೋಡಿ, 1992 ಒಲಿಂಪಿಕ್ ಆಯಿತು. ಆನ್ಸರ್ ನೋಡಿ, ಬಾರ್ಸೆಲೋನಾ. ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿವರೆಗೆ ಏನು ಮಾಡ್ಬೋದು, ಕಂಪ್ಲೀಟ್ ಮಾಡ್ಬೋದು. ಅದೇ ಪದ ಬರೀಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಒಂದು ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡೋದು ನಿಮಗೆ 1 ಅಂಕ ನಡೆಯುತ್ತೆ. ನೋಡಿ, ಇಲ್ಲಿ ಬಾರ್ಸೆಲೋನಾ ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ. ಆಮೇಲೆ ವಿಚ್ ಕಂಟ್ರಿ ಡಿಡ್ ವಿಲ್ಮಾ ಬಿಲಾಂಗ್ ಟು. ವಿಲ್ಮಾ ಎಲ್ಲಿದೆ ಅಂತಕ್ಕಂಥದ್ದು ನೋಡಿ. ವಿಲ್ಮಾ ಅಂತಕ್ಕಂಥದ್ದು ಎಲ್ಲಿದೆ ಫಸ್ಟಿನ ನೀವು ಹುಡುಕೊಂಬಂದರೆ ನೋಡಿ, ವಿಲ್ಮಾ ಇಲ್ಲಿದೆ. ವಿಲ್ಮಾ ರುಡಾಲ್ಫ್ ಅಂತಕ್ಕಂಥದ್ದು ಯಾವ ದೇಶಕ್ಕೆ ಬಿಲಾಂಗ್ ಆಗಿದ್ದಾಳೆ ಅಂದರೆ ನೋಡಿ, USA. ನೋಡಿ, ಆಕೆ ಯಾವ ದೇಶಕ್ಕೆ ಬಿಲಾಂಗ್ ಆಗಿದ್ದಾಳೆ, USA ಬಂತು ನೋಡಿ. ಇಲ್ಲಿ ಇದಕ್ಕೂ 1 ಅಂಕ, ಇದಕ್ಕೂ ನಿಮಗೆ 1 ಅಂಕ ಸಿಕ್ತು. ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ, ಫಿಲ್ಲಿಂಗ್ ದ ಬ್ಲಾಂಕ್ಸ್ ಟೈಪ್ ಇದೆ. ವಿಲ್ಮಾ ರುಡಾಲ್ಫ್ ಈಸ್ ಫೇಮಸ್ ಯಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ನಾವು ಅದನ್ನೇ ಹುಡುಕಬೇಕು. ವಿಲ್ಮಾ ಎಲ್ಲಿದೆ, ಫೇಮಸ್ ಯಾಸ್ ಅಂತ. ವಿಲ್ಮಾ ರುಡಾಲ್ಫ್ ಈಸ್ ಪಾಪ್ಯುಲರ್ಲಿ ಅಂದರೆ ಅದೇನೆ, ನೋನ್ ಅಂದರೆ ಫೇಮಸ್ ಅಂತಲೇ. ಬ್ಲಾಕ್ ಗೇಜಲ್ ಅಂತ ಇದೆ. ಸೊ ಇಲ್ಲಿ ನೀವು 4 ಆಪ್ಷನ್ ಕೊಟ್ಟಿದ್ದಾನೆ.
ವಿಲ್ಮಾ ರುಡಾಲ್ಫ್ ಫೇಮಸ್ ಆ್ಯಸ್ ಡ್ಯಾಶ್ ಅನ್ನೋದಕ್ಕೆ ರನ್ನರ್ ಆಫ್ ವೀಲ್ಸಾ, ಡಿಸೇಬಲ್ಡ್ ಪರ್ಸನ್ನ, ರೆಸ್ಲೇವಾ, ಬ್ಲಾಕ್ ಗೆಜೆಲ್ಲ. ಇಲ್ಲಿ 4 ಆಪ್ಷನಲ್ಲಿ ನಮ್ಮ ಪ್ಯಾಸೇಜಲ್ಲಿ ಏನಿದೆ, ಬ್ಲಾಕ್ ಗೆಜೆಲ್ ಅಂತಕ್ಕಂಥದ್ದು ಇದೆ ನೋಡಿ. ವಿಲ್ಮಾ ರುಡಾಲ್ಫ್ಗೆ ಬ್ಲಾಕ್ ಗೆಜೆಲ್ ಅಂತ ಇದೆ. ಈ 4 ಆಪ್ಷನಲ್ಲಿ ಬ್ಲಾಕ್ ಗೆಜೆಲ್ ಅಂತಕ್ಕಂಥದ್ದು ಇದೆ. ಅದಕ್ಕೆ ಇದೆಲ್ಲ ಏನಾಗುತ್ತೆ, ತಪ್ಪಾಗುತ್ತೆ. ಬ್ಲಾಕ್ ಗೆಜೆಲ್ಗೆ ನೀವೇನು ಮಾಡಬೇಕಾಗುತ್ತೆ, ಆನ್ಸರ್ ಮಾಡಬೇಕಾಗುತ್ತೆ. ಇದಕ್ಕೂ ನಿಮಗೆ 1 ಅಂಕ ಸಿಗುತ್ತೆ. ಟೋಟಲ್ ಆಗಿ ಈ ಪ್ಯಾಸೇಜಲ್ಲೂ ನಿಮಗೆ 3 ಮಾರ್ಕ್ಸು ಸಿಗುತ್ತೆ. ಪ್ಯಾಸೇಜಲ್ಲಿ ಯಾವುದೇ ಕಾರಣಕ್ಕೆ ಮಾರ್ಕ್ಸನ್ನ ಕಳ್ಕೊಬೇಡಿ. ನಿಧಾನವಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. ಅರ್ಜೆಂಟ್ ಮಾಡಿದ್ರೆ ಪ್ಯಾಸೇಜಲ್ಲಿ ಮಾರ್ಕ್ಸ್ ಹೋಗ್ಬಿಡುತ್ತೆ ಮತ್ತು ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ನೋಡಿ 6th ಏನಲ್ಲಿ ರೈಟ್ ಎ ಪ್ಯಾರಾಗ್ರಾಫ್ ಆನ್ ಅಪ್ರಿಸಿಯೇಷನ್ ಆಫ್ ಬೀಸ್ ಹಾರ್ಡ್ ವರ್ಕ್ ಅಂತ ಇದೆ. ಇದು ಬೀಸ್ ಬಗ್ಗೆ ಇದೆ, ಹನಿ ಬಿ ಬಗ್ಗೆನೇ ಇದೆ. ಅದು ಹನಿ ಬಿ ಯಾವುದರಲ್ಲಿ ಇದು ಪ್ಯಾಸೇಜ್ ನಂಬರ್ 1ರಲ್ಲಿ ಕೇಳಿದ್ವು. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿಂದ ನೋಡಿ ಪ್ಯಾಸೇಜ್ 1 4ನೇ ಕ್ವಶನ್ ಪ್ಯಾಸೇಜ್ 1 ಇದೆ. ಅದ್ರ ಬಗ್ಗೆನೇ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತವೆ, ಪ್ಯಾರಾಗ್ರಾಫ್ನ ಕೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ಯಾರಾಗ್ರಾಫ್ನ ಕೇಳ್ತಕ್ಕಂಥದ್ದು. ನೀವೇನು ಮಾಡಬೇಕು, ಇಲ್ಲಿನ ಕೆಲವೊಂದು ಸೆಂಟೆನ್ಸ್ಗಳನ್ನು ಬಳಸ್ಕೊಂಡು ನೀವೇನು ಮಾಡಬೇಕು, ನಿಮ್ಮ ಓನ್ ಸೆಂಟೆನ್ಸನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೀವು ಈ ಒಂದು ಪ್ಯಾರಾಗ್ರಾಫ್ನ ಮಾಡಿ. ಅಲ್ಲಿನ ಒಂದು ಸೆಂಟೆನ್ಸ್ಗಳನ್ನು ಪದಗಳನ್ನು ಬಳಸ್ಕೊಂಡು ನಿಮ್ಮ ಸ್ವಂತ ವಾಕ್ಯಗಳನ್ನು ಕೆಲವೊಂದು ಬಳಸ್ಕೊಂಡು ನೀವು ಮಾಡೋದು ಏನಾಗುತ್ತೆ, ಪ್ಯಾರಾಗ್ರಾಫ್ ಆಗುತ್ತೆ. ನೀವು ಪ್ಯಾರಾಗ್ರಾಫ್ ಆದರೂ ಅಟೆಂಡ್ ಮಾಡ್ಬೋದು ಅಥವಾ ಲೆಟರ್ ರೈಟಿಂಗ್ ಅಟೆಂಡ್ ಮಾಡ್ಬೋದು. ಪ್ಯಾರಾಗ್ರಾಫು ಮೊದಲನೇ ಪ್ಯಾಸೇಜ್ಗೆ ಸಂಬಂಧಪಟ್ಟಿರುತ್ತೆ. ಮೊದಲನೇ ಪ್ಯಾಸೇಜಲ್ಲಿ ಏನು ಸೆಂಟೆನ್ಸ್ಗಳು ಏನು ಪದಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಪ್ಯಾಸೇಜ್ ಇರುತ್ತೆ ಅಥವಾ ಪ್ಯಾರಾಗ್ರಾಫನ್ನು ನಿಮಗೆ ಕೊಡ್ತಾರೆ ಬರೆಯೋಕ್ಕೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಈ 6th ಎ ಇದೆಯಲ್ಲ 4 ಅಂದರೆ ಪ್ಯಾಸೇಜ್ ನಂಬರ್ 1 ಕ್ವಶನ್ ನಂಬರ್ 4 ಏನಿದೆ ಅದಕ್ಕೆ ಸಂಬಂಧಪಟ್ಟದ್ದಿರುತ್ತೆ. ಅಲ್ಲಿನ ಕೆಲವೊಂದು ಸೆಂಟೆನ್ಸ್ಗಳನ್ನು ಪದಗಳನ್ನು ಬಳಸ್ಕೊಂಡು ನೀವೇನು ಮಾಡಿ ಈ ಪ್ಯಾರಾಗ್ರಾಫ್ನ ಕಂಪ್ಲೀಟ್ ಮಾಡಿ. ಅಥವಾ ರೈಟ್ ಎ ಲೆಟರ್ ಟು ಎ ಪ್ರಿನ್ಸಿಪಾಲ್ ಟು ಆರ್ಗನೈಸ್ ಆ್ಯನ್ ಇಂಟರ್ ಕಾಲೇಜ್ ಸ್ಪೋರ್ಟ್ಸ್ ಮೀಟ್ ಅಂತ ಇದೆ. ಸೊ ಒಂದು ಲೆಟ್ರನ್ನ ಬರೆಯೋಕ್ಕೆ ಹೇಳ್ತಾರೆ. ನಿಮಗೆ ಲೆಟ್ರ್ ತುಂಬ ಚೆನ್ನಾಗಿ ಗೊತ್ತಿದ್ವಿ ಇದಾದರೂ ಮಾಡ್ಬೋದು. ಅಥವಾ ಪ್ಯಾರಾಗ್ರಾಫ್ ಅಂದರೆ ಪ್ಯಾಸೇಜ್ಗೆ ಸಂಬಂಧಪಟ್ಟಿರುತ್ತೆ. ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಿದ್ದ ಸೆಂಟೆನ್ಸ್ಗಳನ್ನು ಸ್ವಲ್ಪ ನೀವು ತೊಗೊಂಡು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಅಟ್ಲೀಸ್ಟ್ ಹಂಗೆ ಮಾಡಿದ್ರೆ ನಿಮಗೆ 4ರಲ್ಲಿ 3 ಮಾರ್ಕ್ಸ್ ಅದು ಸಿಗುತ್ತೆ. ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ನೀವು ನೋಡ್ಕೊಡಿ. ಇಲ್ಲಿ ನಿಮ್ಮ ಪ್ರಿನ್ಸಿಪಾಲ್ಗೆ ಲೆಟ್ರನ್ನ ಬರೀಬೇಕು ಅಂತಿದೆ. ಇಂಟರ್ ಕಾಲೇಜ್ ಸ್ಪೋರ್ಟ್ಸ್ ಮೀಟನ್ನು ನೀವು ಆರ್ಗನೈಸ್ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಫ್ರಮ್ ಹಾಕ್ಕೊಳ್ಳಿ. ದ ಸ್ಟೂಡೆಂಟ್ಸು ನೀವು ಬರೀತಾ ಇದ್ದೀವ DLED ಕಾಲೇಜು ಯಾವ ಪ್ಲೇಸ್ ಅಂತ ಬಿಟ್ಟಿದ್ದೀನಿ. ಯಾವ್ದಾವ ಪ್ಲೇಸ್ ಹಾಕ್ಕೋಬೋದು. ಯಾರಿಗೆ ಬರೀತಾ ಇದ್ದೀವ ಲೆಟರು, ದ ಪ್ರಿನ್ಸಿಪಲ್ಗೆ D.Ed ಕಾಲೇಜ್ ಯಾವ ಕಾಲೇಜು ಇಲ್ಲಿನೇ ಪ್ಲೇಸ್ ಬಿಟ್ಟಿದ್ದೀನಿ. ಡೇಟ್ ಹಾಕ್ಕೊಳ್ಳಿ. ಆಮೇಲೆ ಡೇಟ್ ಹೀಗೆ ಹಾಕ್ಬೇಡಿ, 9th ಆಮೇಲೆ ಆಗಸ್ಟು 26 ಅಂತ ಆಗಬೇಕು. 2026 ಅಂತ ಬರೀಬೇಕು. ಈ ಥರ ಬರೀಬೇಕಾಗುತ್ತೆ. ಅದು ಆಮೇಲೆ ಸಬ್ಜೆಕ್ಟ್ ಏನು, ರಿಕ್ವೆಸ್ಟ್ ಟು ಆರ್ಗನೈಸ್ ಆ್ಯನ್ ಇಂಟರ್ ಕಾಲೇಜ್ ಸ್ಪೋರ್ಟ್ಸ್ ಮೀಟ್ ಇಲ್ಲೇ ಇರುತ್ತೆ, ಕ್ವಶನಲ್ಲೇ ಇರುತ್ತೆ ಸಬ್ಜೆಕ್ಟು. ನೋಡಿ ಇಂಟರ್ ಕಾಲೇಜ್ ಸ್ಪೋರ್ಟ್ಸ್ ಮೀಟನ್ನು ಆರ್ಗನೈಸ್ ಮಾಡೋದಕ್ಕೆ ರಿಕ್ವೆಸ್ಟ್ ಅಂತಲೇ ಇರುತ್ತೆ. ಇಲ್ಲಿಂದ ರಿಕ್ವೆಸ್ಟ್ ಅಂತ ಬರೆದು ಇಲ್ಲಿಂದ ಇದನ್ನು ಬರೆದಾಗ ಸಬ್ಜೆಕ್ಟ್ ಆಗಿಬಿಡುತ್ತೆ. ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು 4-5 ಲೈನನ್ನು ಬರೀಬೇಕಾಗುತ್ತೆ. ರೆಸ್ಪೆಕ್ಟೆಡ್ ಸರ್, ಮೇಡಮ್, ಸ್ಯಾಲ್ಯುಟೇಷನ್ ಹಾಕಿ. ವಿ ದ ಸ್ಟೂಡೆಂಟ್ಸ್ ಆಫ್ ಅವರ್ ಕಾಲೇಜ್ request you to organize an inter-college sports meet in our college. Such an event will encourage students to develop physical fitness, team spirit, discipline and sportsmanship. We kindly request you to make the necessary arrangement and invite nearby colleges to participate in the sports meet. Thank you, yours faithfully ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಸ್ಟೂಡೆಂಟ್ಸ್ ಆಫ್ DLED ಕಾಲೇಜ್ ಅಂತ ಬರೆದ್ರೆ ನಿಮಗೆ ಇಲ್ಲೂ ಕೂಡ 4 ಅಂಕಗಳು ಲಭ್ಯ ಆಗುತ್ತೆ. ಆದರೆ ನಿಮಗೆ ಈಸಿ ಯಾವುದು ಅಂತ ನೋಡ್ಕೋಬೇಕಾಗುತ್ತೆ. ಲೆಟರ್ ಈಸಿ ಅಂದರೆ ಲೆಟರ್ ಅಟೆಂಡ್ ಮಾಡಿ. ಇಲ್ಲ ಪ್ಯಾರಾಗ್ರಾಫು ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಿದ್ದು ಆ ಪ್ಯಾಸೇಜಲ್ಲೇ ಇರ್ತಕ್ಕಂಥ ಕೆಲವೊಂದು ಸೆಂಟೆನ್ಸ್ಗಳನ್ನು ಪದಗಳನ್ನು ತೊಗೊಂಡು ಪ್ಯಾರಾಗ್ರಾಫ್ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಅಡ್ಡಿ ಇಲ್ಲ. ಎರಡೂ ಮಾಡೋಕ್ಕೆ ಹೋಗಬೇಡಿ, ಯಾವುದಾದ್ರೂ ಒಂದನ್ನು ಮಾಡಿ ಅಂತಕ್ಕಂಥದ್ದು. ಆಮೇಲೆ ನೋಡಿ ಇದು ಸೆಕೆಂಡ್ ಯೂನಿಟ್ ಮುಗಿದು. ಸೆಕೆಂಡ್ ಯೂನಿಟ್ ಟೋಟಲ್ 10 ಮಾರ್ಕ್ಸ್ ಇರುತ್ತೆ. ಆ ಥರ್ಡ್ ಯೂನಿಟಲ್ಲಿ ಕ್ವಶನ್ ನಂಬರ್ 7ಇಂದ 11ವರೆಗೆ ಇರುತ್ತೆ, ಹೇಳಿದ್ದೀನಿ ನೋಡಿ. ಇಲ್ಲಿಂದ ಗ್ರಾಮರ್ ಸ್ಟಾರ್ಟ್ ಆಗುತ್ತೆ. ಮೊದಲನೇದು ಏನು ಕೇಳಿದ್ದಾವೆ ಕ್ವಶನ್ ನಂಬರ್ 7ಅಲ್ಲಿ, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಆರ್ಟಿಕಲ್ಸ್ ಅಂತ. ಆರ್ಟಿಕಲ್ಸು ಎ, ಆ್ಯನ್, ದಿ ಇರುತ್ತೆ. ಯಾವಾಗ ಬಳಸ್ಕೋಬೇಕು ಈಗಾಗಲೇ ಅನೇಕ ಬಾರಿ ಡಿಸ್ಕಸ್ ಆಗಿದೆ. ನೋಡಿ ಇಲ್ಲಿ ಶಂಕರ್ ಈಸ್ ಡ್ಯಾಶ್ ಇಂಟೆಲಿಜೆಂಟ್. ಐ ಅಂತಕ್ಕಂಥದ್ದು ಓವೆಲ್ ಸೌಂಡಿಂದ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವೇನು ಮಾಡಬೇಕು, ಆ್ಯನನ್ನು ಯೂಸ್ ಮಾಡ್ತೀವಿ. ಐ ಅಂತಕ್ಕಂಥದ್ದು ಓವೆಲ್ ಸೌಂಡು ಮತ್ತು ಓವೆಲ್ ಲೆಟರ್ ಕೂಡ ಹೌದು. ಅದಕ್ಕೆ ಆ್ಯನನ್ನು ನಾವು ಬಳಸ್ತಾ ಇದ್ದೀವಿ. ಇಲ್ಲಿ ಆ್ಯನ್ ಆನ್ಸರ್ ಹಾಕಿದ್ದೀನಿ.
ನೋಡಿ, ಶಂಕರ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್ ಅಂತ ಹೇಳ್ಬಿಟ್ಟು ಬರೀಬೇಕಾಗುತ್ತೆ. ಇಲ್ಲಿ ಅಂಡರ್ಲೈನ್ ಮಾಡ್ಕೋಬೇಕು ಆ್ಯನಿಗೆ. ಬಿ ನೋಡಿ, ಆ್ಯನ್ ಆರೆಂಜ್ ಈಸ್ ಡ್ಯಾಶ್ ಫ್ರೂಟ್. ಈ ಎಫ್ ಅಂತಕ್ಕಂಥದ್ದು ಅದು ಕಾನ್ಸೊನೆಂಟ್ ಸೌಂಡು, ಕಾನ್ಸೊನೆಂಟ್ ಲೆಟರ್, ಅದಕ್ಕೆ ನಾವು ಎ ಹಾಕಿದ್ವಿ. ಇಲ್ಲಿ ಎ ಆನ್ಸರ್ ಹಾಕಿದ್ದೀನಿ. ಆ್ಯನ್ ಆರೆಂಜ್ ಈಸ್ ನೋಡಿ ಎ ಫ್ರೂಟ್ ಅಂತ ಹೇಳಿ ಬರ್ತಿದ್ದೀನಿ. ಈ ಥರ ನೀವು ಆನ್ಸರ್ ಮಾಡಿ, ಇದಕ್ಕೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಮತ್ತು ಕ್ವಶನ್ ನಂಬರ್ 8 ನೋಡಿ, ಚೇಂಜ್ ಇಂಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಇದೆ. ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಕ್ವಶನ್ ನೋಡಿ, ಶೀಲಾ ರೋಟ್ ಎ ಪೋಯಮ್ ಅಂತ ಇದೆ. ರೋಟ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿದೆ, ಸಿಂಪಲ್ ಪಾಸ್ಟ್ ಇದೆ. ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂದರೆ ರೋಟ್ ಅಂತಕ್ಕಂಥದ್ದನ್ನು ರೈಟ್ಸ್ ಅಂತ ಮಾಡಬೇಕು. ಇದು V2 ಇದೆ. V1 ಮಾಡಿದ್ರೆ ಏನಾಗುತ್ತೆ, ಸಿಂಪಲ್ ಪ್ರೆಸೆಂಟ್ ಆಗುತ್ತೆ. ಇದನ್ನು ನೀವು ಮಾಡಬೇಕಾಗುತ್ತೆ. ಟೆನ್ಸನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಈಗಾಗಲೇ ನಾನು ಟೆನ್ಸ್ಗಳನ್ನ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಬೇರೆ ಬೇರೆ ವಿಡಿಯೋಗಳಲ್ಲಿ. ಅದನ್ನು ನೋಡಿ ನಿಮಗೆ ಇದು ಗೊತ್ತಾಗುತ್ತೆ. V2 ಇರೋದು V1 ಮಾಡಿದ ತಕ್ಷಣ ಏನಾಗುತ್ತೆ, ಸಿಂಪಲ್ ಪ್ರೆಸೆಂಟ್ ಆಗುತ್ತೆ. ಶಿ ರೈಟ್ಸ್ ಎ ಪೊಯಮ್. ಇದಕ್ಕೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ನೋಡಿ, ಕ್ವಶನ್ ಟ್ಯಾಗ್ ಬಗ್ಗೆ ಇದೆ. ಕ್ವಶನ್ ನಂಬರ್ 9ಅಲ್ಲಿ ಕ್ವಶನ್ ನೋಡಿ, ದ ಗರ್ಲ್ಸ್ ವರ್ ನಾಟ್ ಇನ್ ದ ಕಾಲೇಜ್ ಅಂತ ಇದೆ. ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗು, ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್. ಇಲ್ಲಿ ನಾಟ್ ಇರೋದ್ರಿಂದ ಇದು ನೆಗೆಟಿವ್ ಸೆಂಟೆನ್ಸ್ ಇದೆ, ಅದಕ್ಕೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗಬೇಕಾಗುತ್ತೆ. ಆಮೇಲೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ, ವರ್ಬ್ ಇದೆ. ವರ್ಬ್ನ ತೊಗೊಂಡ್ವಿ, ನಾಟ್ ಇದೆ, ನಾಟ್ ಆ್ಯಡ್ ಮಾಡಬಾರ್ದು. ದಿ ಗರ್ಲ್ಸ್ ಅಂತಕ್ಕಂಥದ್ದು ಬಹುವಚನದಲ್ಲಿದೆ, ದೇ ಹಾಕ್ಕೊಂಡ್ವಿ ನಾವು. ಆಮೇಲೆ ಕ್ವಶನ್ ಮಾರ್ಕ್ ಹಾಕ್ಕೊಂಡಿದ್ವಿ, ವರ್ಬ್ ದೇ ಅಂತಕ್ಕಂಥದ್ದಾಗುತ್ತೆ. ವರ್ಬ್ ಹೆಲ್ಪಿಂಗ್ ವರ್ಬು ಫಸ್ಟ್ ಹೋಗ್ಬೇಕು. ನಾಟ್ ಇದ್ದರೆ ನಾಟ್ ಹಾಕಬಾರ್ದು, ನಾಟ್ ಇಲ್ಲ ನಾಟ್ ಹಾಕಬೇಕು. ನಾಟ್ ಇದೆ, ಇಲ್ಲಿ ನಾಟ್ ಹಾಕಿಲ್ಲ. ದ ಗರ್ಲ್ಸ್ ಅಂತಕ್ಕಂಥದ್ದು ಬಹುವಚನ, ಅದಕ್ಕೆ ನಾವು ದೇ ಹಾಕಿದ್ದೀವಿ. ವರ್ಬ್ ದೇ ಅಂತ ಹಾಕಿದ್ರೆ ನಮಗೆ ಇಲ್ಲಿ 1 ಅಂಕ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 10 ನೋಡಿ, ಫಿಲ್ಲಿಂಗ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಪ್ರಿಪೋಸಿಷನ್ಸ್ ಅಂತ ಇದೆ. ಪ್ರಿಪೋಸಿಷನ್ಸನ್ನು ತುಂಬಬೇಕಾಗುತ್ತೆ. ಅನೇಕ ಪ್ರಿಪೋಸಿಷನ್ಸ್ ಇದೆ, ನೋಡ್ಕೊಳ್ಳಿ. ಸೆಂಟೆನ್ಸಲ್ಲಿ ರಾಜೇಶ್ ಜಂಪ್ಡ್ ಡ್ಯಾಶ್ ದ ಪಾಂಡ್. ಪಾಂಡು ಮತ್ತು ರಿವರ್ ಅಂತ ಬಂತು ಅಂದರೆ ಇಂಟು ಅಂತಲೇ ಸೇರಿಸ್ಬೇಕು. ಜಂಪ್ ಅಂತ ಬಂತು ಅಂದರೆ ಇಂಟು ಅಂತಲೇ ಸೇರಿಸಿ. ನೋಡಿ, ರಾಜೇಶ್ ಜಂಪ್ಡ್ ಇಂಟು ದಿ ಪಾಂಡ್ ಅಂತಕ್ಕಂಥದ್ದು ಬಂತು. ಮತ್ತು ಅದೇ ಥರ ಹರ್ಷಿಕಾ ಲೀವ್ಡ್. ನೋಡಿ, ಯಾವುದಾದ್ರು ಪ್ಲೇಸ್ ಬಂತು ಅಂತೇಳಿದ್ರೆ ಇಂಟು ಬೇಡ. ನದಿ ಬಂತು, ಕೊಳ ಬಂತು ಅಂದರೆ ಇಂಟು ಮಾಡಿ. ಪ್ಲೇಸ್ ಬಂದರೆ ಇನ್ ಮಾಡಿ ಸಾಕು. ಇನ್ ಮಾಡಿದಾಗ ಏನಾಗುತ್ತೆ, ಆನ್ಸರ್ ಕರೆಕ್ಟ್ ಆಗುತ್ತೆ. ಹರ್ಷಿಕಾ ಲೀವ್ಡ್ ಇನ್ ಗೋವಾ ಆಗುತ್ತೆ. ಚೇಂಜ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಇದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚು. ಇಲ್ಲಿ ಕ್ವಶನ್ ಏನಿದೆ ನೋಡಿ, ಹಿತೇಶ್ ಸೆಡ್ ಟು ಹಿಮ್ ಹೂ ಆರ್ ಯು ಅಂತ ಇದೆ. ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಾಗ ಹಿತೇಶ್ ಫಸ್ಟ್ ಹಾಕೊಳ್ಳಿ. ಕ್ವಶನ್ ಮಾರ್ಕ್ ಇದ್ದರೆ ಆಸ್ಕಡ್ ಆಗಬೇಕು. ಹಿಮ್ ಅಂತ ಇದೆ, ಹಿಮ್ಮೆ ತೊಗೊಳ್ಳೋಣ. ಹೂ ಇದೆ, ಹೂ ತೊಗೊಳ್ಳೋಣ. ಆರನ್ನು ಫಸ್ಟು ತೊಗೋಬೇಕು, ಯುನ ನಂತರ ತೊಗೋಬೇಕು. ಫಸ್ಟ್ ಆರ್ ತೊಗೋಬೇಕು, ಯು ನಂತರ ತೊಗೋಬೇಕಾಗತ್ತೆ. ಇಲ್ಲಿ ನೋಡಿ, ಹಿತೇಶ್ ಆಸ್ಕ್ಡ್ ಹಿಮ್ ಅಂತ ನಾವು ಡೈರೆಕ್ಟಾಗಿ ತೊಗೊಂಡ್ವಿ. ಹಿತೇಶ್ ಆಸ್ಕ್ಡ್ ಹಿಮ್ ಅಂತ. ಹೂ ಫಸ್ಟ್ ತೊಗೊಂಡ್ವಿ. ಆಮೇಲೆ ಯು ಏನಾಯಿತು, ಫಸ್ಟ್ ಪರ್ಸನ್ ಚೇಂಜ್ ಇಂಟು ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಅಥವಾ ಸೆಕೆಂಡ್ ಪರ್ಸನ್ ಚೇಂಜ್ ಇಂಟು ಥರ್ಡ್ ಪರ್ಸನ್. ಇಲ್ಲಿ ಐ ಆಗಲಿ ಅಥವಾ ಯು ಆಗಲಿ ಏನಾಗುತ್ತೆ, ಹಿ ಆಗುತ್ತೆ. ಐ ಬಂದು ಹಿ ಆಗುತ್ತೆ, ಯು ಬಂದು ಹಿ ಆಗುತ್ತೆ. ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಚೇಂಜ್ ಇಂಟು ಥರ್ಡ್ ಪರ್ಸನ್ ಅಂದರೆ ಐ ಯು ಹಿ ಆಗಿಬಿಡುತ್ತೆ. ಇಲ್ಲಿ ಯು ಬಂದಿದೆ, ಅದಕ್ಕೆ ಏನಾಗ್ತದೆ, ಹಿ ಆಗ್ತಾಯಿದೆ. ಆಮೇಲೆ ಆವ್ ಏನಾಗ್ತಾಯಿದೆ, ವಾಸ್ ಆಗುತ್ತೆ. ಯಾಕೆಂದರೆ ಹಿ ಸಿಂಗುಲರ್ ಇದೆ, ಆವ್ ಏನಾಗಬೇಕು, ವರ್ ಆಗಬೇಕು. ಆದರೆ ಇಲ್ಲಿ ಸಿಂಗುಲರ್ ಇರೋದ್ರಿಂದ, ಸಿಂಗುಲರ್ ಇದೆ, ಏಕವಚನ ಇದೆ, ಅದಕ್ಕೋಸ್ಕರ ವಾಸ್ ಆಗಿದೆ. ಹಿತೇಶ್ ಆಸ್ಕ್ಡ್ ಹಿಮ್ ಹೂ ಈ ವಾಸ್. ಇದು ಒಂದೇ ಅಂಕ ಕೇಳ್ತಾನೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ನೀವೇನು ಮಾಡಿ ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡಿ. ಮತ್ತು ಇಷ್ಟು ನಿಮಗೆ 5 ಅಂಕಗಳಿಗೆ ಗ್ರಾಮರ್ ಪಾಯಿಂಟ್ಸ್ ಇರುತ್ತೆ. ನಾನೇನೇನು ಗ್ರಾಮರ್ ಪಾಯಿಂಟ್ಸ್ ಹೇಳಿದ್ದೀನಿ ಅದನ್ನು ನೀವು ಒಂದು ಸತಿ ನೋಡ್ಕೋಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನ ತೊಗೊಂಡು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂತೇಳಿದ್ರೆ ಭಾಳ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ, 4ನೇ ಯೂನಿಟಲ್ಲಿ ಒಂದು ಸಿಚುವೇಶನ್ ಕೊಡ್ತಾನೆ, ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ತಾನೆ. ನೋಡಿ, ಪದ್ಮಾ ಆ್ಯಂಡ್ ಜಯ ಮೆಟ್ ಇನ್ ಫೇರ್ ಆಫ್ಟರ್ ಎ ಲಾಂಗ್ ಟೈಮ್. ಪದ್ಮಾ ಮತ್ತು ಜಯ ಒಂದು ಜಾತ್ರೆಯಲ್ಲಿ ಮೀಟ್ ಆಗ್ತೇವೆ ತುಂಬ ದಿವಸಗಳ ನಂತರ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಮಾಡಿ, ಡೈಲಾಗ್ ಮಾಡಿ ಅಂತ ಹೇಳ್ಬಿಟ್ಟು ಇದೆ. 3 ಮಾರ್ಕ್ಸ್ಗಿದೆ ಇದು. 3 ಮಾರ್ಕ್ಸ್ಗೆ ನೀವು ಬರೀಬೇಕಾಗುತ್ತೆ. ನೋಡಿ, ಫಸ್ಟ್ ಪದ್ಮಾ ತೊಗೊಳ್ಳಿ. ಹೆಲೋ ಜಯ, ಗುಡ್ ಟು ಸಿ ಯು ಆಫ್ಟರ್ ಎ ಲಾಂಗ್ ಟೈಮ್. ತುಂಬ ದಿವಸದ ನಂತರ ನೋಡಿದ್ದು ಸಂತೋಷ ಆಯಿತು ಅಂತ. ಅದಕ್ಕೆ ಜಯ ಹೇಳ್ತಾಳೆ, ಹೆಲೋ ಪದ್ಮಾ, ಐ ಆಮ್ ವೆರಿ ಹ್ಯಾಪಿ ಟು ಮೀಟ್ ಯು. ನನಗೂ ನಿನಗೆ ಮೀಟಾಗಿ ತುಂಬ ಸಂತೋಷ ಆಯಿತು. ಪದ್ಮಾ, ಹೌ ಆರ್ ಯು? ಅದಕ್ಕೆ ಜಯ ಹೇಳ್ತಾರೆ, ಐ ಆಮ್ ಫೈನ್, ಹೌ ಅಬೌಟ್ ಯು? ಪದ್ಮಾ, ಐ ಆಮ್ ಫೈನ್ ಟು. ವಾಟ್ ಬ್ರಿಂಗ್ಸ್ ಯು ಟು ದ ಫೇರ್? ಏನಕ್ಕೆ ಬಂದಿದೆಯಾ ಫೇರ್ಗೆ? ಐ ಕೇಮ್ ಹಿಯರ್ ವಿತ್ ಮೈ ಫ್ಯಾಮಿಲಿ, ವಾಟ್ ಅಬೌಟ್ ಯು? ನಿನ್ನ ಬಗ್ಗೆ ಏನು? ಪದ್ಮಾ, ಐ ಆಲ್ಸೋ ಕೇಮ್ ವಿತ್ ಮೈ ಫ್ರೆಂಡ್ಸ್, ಇಟ್ ಈಸ್ ವಂಡರ್ಫುಲ್ ಮೀಟಿಂಗ್ ಯು ಅಗೈನ್ ಅಂತ ಹೇಳ್ಬಿಟ್ಟು ಇಲ್ಲಿ ಇದೇ ಸೆಂಟೆನ್ಸನ್ನು ಬರೀಬೇಕು ಅಂತಲ್ಲ. ನಿಮಗೆ
ನಿಮಗೆ ಗೊತ್ತಿರ್ತಕ್ಕಂಥ ನಿಮಗೆ ಯಾವುದು ಈಸಿ ಆಗುತ್ತೆ ಆ ಸೆಂಟೆನ್ಸ್ಗಳನ್ನು ಬಳಸ್ಕೊಂಡು ಅಟ್ಲೀಸ್ಟ್ 3 ಮಾರ್ಕ್ಸ್ ಅಂದರೆ 6 ಡೈಲಾಗ್ಸನ್ನು ಏನು ಮಾಡಬೇಕಾಗುತ್ತೆ, ಬರೀಬೇಕಾಗುತ್ತೆ. ಒಂದೊಂದು ಡೈಲಾಗ್ಗೆ ಹಾಫ್ ಮಾರ್ಕ್ಸ್ ಒಂದು ಕೂಡ ಏನಾಗುತ್ತೆ ನಿಮಗೆ 3 ಮಾರ್ಕ್ಸ್ ಇಲ್ಲಿ ಲಭ್ಯ ಆಗುತ್ತೆ. ಇದು 3 ಮಾರ್ಕ್ಸ್ಗಿದೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಅನೇಕ ಕ್ವಶನ್ ಪೇಪರ್ಗಳು ಇದೇ ಇದ್ರ ಬಗ್ಗೆ ಸಂಬಂಧಪಟ್ಟಿದ್ದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಆಮೇಲೆ ಭಾಳ ಈಸಿಯಾಗಿರ್ತಕ್ಕಂಥದ್ದು ಇನ್ನೇನು ಅಂತ ಹೇಳಿದ್ರೆ ಮ್ಯಾಚ್ ದ ಎಕ್ಸ್ಪ್ರೆಷನ್ಸ್ ವಿತ್ ದೇರ್ ಫಂಕ್ಷನ್ಸ್ ಅಂತ ಬರುತ್ತೆ. ಇದು ನೋಡಿ ಕ್ವಶನ್ ಎಕ್ಸ್ಪ್ರೆಷನ್ ಒಂದು ಕಡೆ, ಫಂಕ್ಷನ್ ಒಂದು ಕಡೆ ಇರುತ್ತೆ. ಐ ಆಮ್ ಸಾರಿ ಟು ಸೇ ದಿಸ್, ವಾಂಟ್ ಎ ಹ್ಯಾಂಡ್, ಗುಡ್ ಟು ಸಿ ಯು, ಗೋ ಸ್ಟ್ರೈಟ್ ಟರ್ನ್ ಲೆಫ್ಟ್, ಈ ಥರ ಕ್ವಶನ್ಸ್ ಇರುತ್ತೆ. ನೋಡಿ ಇಲ್ಲಿ ಆಫರಿಂಗ್ ಹೆಲ್ಪು, ಗ್ರೀಟಿಂಗು, ಗಿವಿಂಗ್ ಡೈರೆಕ್ಷನ್ನು, ಕಂಪ್ಲೈನಿಂಗ್ ಅಂತ ಇರುತ್ತೆ. ನೋಡಿ ಇಲ್ಲಿ ಐ ಆಮ್ ಸಾರಿ ಟು ಸೇ ದಿಸ್ ಅಂದಾಗ ಇಲ್ಲಿ ಏನಾಗುತ್ತೆ, ಕಂಪ್ಲೈನಿಂಗ್ ಆಗುತ್ತೆ. ಇದು ಇಲ್ಲಿ ಆನ್ಸರ್ ಮಾಡಿ ನೋಡಿ. ಐ ಆಮ್ ಸಾರಿ ಟು ಸೇ ದಿಸ್ ಏನಾಗುತ್ತೆ, ಕಂಪ್ಲೈನಿಂಗ್ ಆಗುತ್ತೆ. ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಮೊದಲು ಯಾವುದು ನಿಮ್ಗೆ ಗೊತ್ತಿದೆ ಅದನ್ನು ಮಾಡಿ. ನೋಡಿ ಗುಡ್ ಟು ಸಿ ಯು ಅಂತಕ್ಕಂಥದ್ದು ಏನಾಗುತ್ತೆ, ಗ್ರೀಟಿಂಗ್ ಆಗಿಬಿಡುತ್ತೆ. ಆಮೇಲೆ ಗೋ ಸ್ಟ್ರೈಟ್ ಟರ್ನ್ ಲೆಫ್ಟ್ ಅಂದರೆ ಗಿವಿಂಗ್ ಡೈರೆಕ್ಷನ್ ಗೊತ್ತಾಗ್ಬಿಡುತ್ತೆ ನಿಮಗೆ, ಗಿವಿಂಗ್ ಡೈರೆಕ್ಷನ್ ಆಗುತ್ತೆ. ಆಮೇಲೆ ವಾಂಟ್ ಎ ಹ್ಯಾಂಡ್ ನಿಮಗೆ ಸಹಾಯ ಬೇಕೆಂದರೆ ಆಫರಿಂಗ್ ಹೆಲ್ಪ್. ಐ ಆಮ್ ಸಾರಿ ಟು ಸೇ ದಿಸ್ ಏನಾಗುತ್ತೆ, ಕಂಪ್ಲೇನಿಂಗ್ ಆಗುತ್ತೆ. ನೀವು ಹೀಗೆ ಬಾಣ ಬಿಡಬಾರ್ದು. ನೀವೇನು ಮಾಡಬೇಕು, ಇಲ್ಲಿ ಕಂಪ್ಲೀಟಾಗಿ ಬರೀಬೇಕು. ನೋಡಿ ವಾಂಟ್ ಎ ಹ್ಯಾಂಡ್ ಅಂದರೆ ಆಫರಿಂಗ್ ಹೆಲ್ಪ್, ಮತ್ತು ಗುಡ್ ಟು ಸಿ ಯು ಅಂದರೆ ಗ್ರೀಟಿಂಗ್, ಗೋ ಸ್ಟ್ರೈಟ್ ಟರ್ನ್ ಲೆಫ್ಟ್ ಅಂದರೆ ಗಿವಿಂಗ್ ಡೈರೆಕ್ಷನ್. ಇಷ್ಟನ್ನೇ ನೀವು ಬರೆದ್ರೆ ನಿಮಗೆ 2 ಅಂಕಗಳು ಸಿಗುತ್ತೆ. ಯಾವುದೇ ಕಾರಣಕ್ಕೆ ಇದನ್ನು ನೀವು ತಪ್ಪು ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ತಪ್ಪು ಮಾಡುತ್ತೆ ಅಂದರೆ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಇದು ಭಾಳ ಈಸಿ ನಿಮಗೆ ಸ್ಕೋರ್ ಮಾಡೋಕ್ಕೆ ಅಥವಾ ಪಾಸ್ ಆಗೋದಕ್ಕೆ. ಇಷ್ಟು ನಾನು ನಿಮಗೆ 25 ಮಾರ್ಕ್ಸ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ದೀನಿ. ಭಾಳ ಬೇಗ ಮಾಡಿದ್ದೀನಿ. ಯಾಕೆಂತ ಹೇಳಿದ್ರೆ ಎಕ್ಸಾಮಿನೇಷನ್ ನಿಮಗೆ ಸಮೀಪ ಇದೆ. ಅದಕ್ಕೋಸ್ಕರ ಬೇಗ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈಗ ಈ ಒಂದು ವಿಡಿಯೋನ ಭಾಳ ಸ್ಪೀಡಾಗಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಿಮಗೂ ಬೇಗ ಅರ್ಥ ಆಗಲಿ, ನೀವು ಬೇರೆ ವಿಷಯಗಳನ್ನು ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಕ್ವಿಕ್ ರಿವಿಷನ್ಸ್ ಹೇಳ್ತೀನಿ ನೋಡಿ. ಫೊನೆಟಿಕ್ ಟ್ರಾನ್ಸ್ಕ್ರಿಪ್ಷನ್ ನೋಡ್ಕೊಳ್ಳಿ, 44 ಸೌಂಡು, ಅದಕ್ಕೆ ನಿಮಗೆ 2 ಮಾರ್ಕ್ಸ್ ಇದ್ದೇ ಇರುತ್ತೆ. ಇದು ಐಡೆಂಟಿಫೈ ದ ಫೊನೆಟಿಕ್ ವರ್ಡ್ಸ್, ಇದಕ್ಕೆ 2ಕ್ಕೂ ಸೇರಿ ನಿಮಗೆ ಎಷ್ಟು 2 ಮಾರ್ಕ್ಸ್ ಇರುತ್ತೆ. ಸಿಲಬಲ್ಸ್ಗೆ 2 ಮಾರ್ಕ್ಸ್ ಇದೆ, IPAಗೆ 1 ಮಾರ್ಕ್ಸ್ ಇದೆ. ಮತ್ತು ರೀಡಿಂಗ್ ಕಾಂಪ್ರಹೆನ್ಷನ್ ಪ್ಯಾಸೇಜ್, ಇದು 2 ಪ್ಯಾಸೇಜ್ ಕೇಳ್ತಾನೆ, ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಮತ್ತು ಪ್ಯಾರಾಗ್ರಾಫ್ ರೈಟಿಂಗ್ ಅಥವಾ ಲೆಟರ್ ರೈಟಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ 4 ಮಾರ್ಕ್ಸ್ ಇರುತ್ತೆ ನಿಮಗೆ. ಮತ್ತು ಆರ್ಟಿಕಲ್ಸು, ಟೆನ್ಸಸ್ಸು, ಕ್ವಶನ್ ಟ್ಯಾಗ್ಸು, ಪ್ರಿಪೋಸಿಷನ್, ರಿಪೋರ್ಟೆಡ್ ಸ್ಪೀಚ್, ಡೈಲಾಗ್ ಇದ್ರ ಬಗ್ಗೆ ನಿಮಗೆ ಟೋಟಲ್ ಆಗಿ 5 ಅಂಕಗಳು ನಿಮಗೆ ಇರುತ್ತೆ. ಮತ್ತು ಡೈಲಾಗ್ ರೈಟಿಂಗು ಮತ್ತು ಫಂಕ್ಷನ್ಸ್ ಆಫ್ ಎಕ್ಸ್ಪ್ರೆಷನ್ ಮ್ಯಾಚ್ ದ ಫಾಲೋಯಿಂಗ್ಗೆ ನಿಮಗೆ ಎಷ್ಟಿರುತ್ತೆ, 5 ಅಂಕಗಳಿರುತ್ತೆ. ಸೊ ಟೋಟಲ್ ಆಗಿ ನಿಮಗೆ 25 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. 25 ಅಂಕಗಳು 20ಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ತೊಗೊಳೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಆವಾಗಲೇ ಪಾಸ್ ಆಗೋದು. ಕೇವಲ 13 ಬರಬೇಕಂದ್ರೆ ಫೇಲ್ ಆಗಿಬಿಡುತ್ತೆ. 25ಕ್ಕೆ 20ಕ್ಕಿಂತ ಹೆಚ್ಚು ಸ್ಕೋರ್ ಮಾಡೋದಕ್ಕೆ ನೀವು ಟ್ರೈ ಮಾಡಿ. ಸ್ಟಡಿ ವೆಲ್, ತುಂಬ ಚೆನ್ನಾಗಿ ಸ್ಟಡಿ ಮಾಡಿ, ದಿನ ಪ್ರಾಕ್ಟೀಸ್ ಮಾಡಿ, ತುಂಬ ಸ್ಕೋರನ್ನ ಹೈ ಮಾಡಿಕೊಳ್ಳಿ. ನನ್ನ ಚಾನಲ್ ನಿಮ್ಗೆ ಗೊತ್ತಿದೆ, ವೈಸ್ ಅಪ್ ಮೋಟಿವ್ಸ್ ಅಂತಕ್ಕಂಥದ್ದು. ಇದು DLED ಎಕ್ಸಾಮ್ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಿದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆಂದರೆ ನನ್ನ ಹೊಸ ವಿಡಿಯೋಗಳು ನಿಮ್ಗೆ ಅತಿ ಬೇಗ ಸಿಗುತ್ತೆ. ನಿಮಗೆ ಒಂದಲ್ಲ ಒಂದು ರೀತಿಯಿಂದ ಏನಾಗುತ್ತೆ, ತುಂಬ ಸಹಾಯ ಆಗುತ್ತೆ ಅಂಥೇಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ತುಂಬ ಚೆನ್ನಾಗಿ ಮಾಡಿ ಮತ್ತು ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಅಂಕಗಳೊಂದಿಗೆ ಪಾಸಾಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ನಾನು ನಿಲ್ಲಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ತುಂಬ ಧನ್ಯವಾದಗಳು.